ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಿಮ್ ಎಲ್ರಿಗೂ ಈಗಾಗ್ಲೇ ಗೊತ್ತೇ ಇದೆ, ನಮ್ ಚಾನಲ್ ಅಲ್ಲಿ ನಾವು ಸಾಮಾನ್ಯವಾಗಿ ಏನೇನ್ ತೋರಿಸ್ತೀನಿ ಅಂದ್ರೆ, ಈಗ ಹೋಟೆಲ್ಗೆ ಹೋಗಿ ಸ್ಪೆಷಲಿ ಪಾಕೆಟ್ ಫ್ರೆಂಡ್ಲಿ ಆಯ್ತಾ, ಸಾಮಾನ್ಯವಾಗಿ ಬಜೆಟ್ ಫ್ರೆಂಡ್ಲಿ ಹೋಟೆಲ್ಗಳು ಹೋಗಿ ಅಲ್ಲಿ ಏನೇನ್ ತಿನಿಸುಗಳು ಸಿಗುತ್ತೆ, ಅದ್ರ ಬೆಲೆ ಹೇಗಿದೆ, ಮತ್ತೆ ಇಲ್ಲಿ ಬರೋದು ವರ್ತಾ ಇಲ್ವಾ, ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ, ಈ ತರ ಕಂಪ್ಲೀಟ್ ಫುಡ್ ರಿವ್ಯೂನ ಕೊಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಟ್ರಾವೆಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್, ಸ್ಪೆಷಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್. ನೀವ್ ಈಗಾಗಲೇ ನೋಡಿದೀರಾ ನನ್ನ ವಿಯೆಟ್ನಾಂ ಸೀರೀಸು ಮತ್ತೆ ಮಲೇಷಿಯಾ ಸೀರೀಸು. ಅಂದ್ರೆ ನೀವೊಂದು ಇಂಟರ್ನ್ಯಾಷನಲ್ ಟ್ರಾವೆಲ್ ಆಗ್ಲಿ ಅಥವಾ ಯಾವ್ದೇ ಒಂದು ಟ್ರಾವೆಲ್ ಮಾಡ್ಬೇಕಾದ್ರೆ ನಿಮ್ಗೆ ಅದಕ್ಕೆ ಏನೇನ್ ಅವಶ್ಯಕತೆ ಇದೆ, ಪ್ಯಾಕಿಂಗ್ ಇಂದ ಹಿಡಿದು ಶಾಪಿಂಗ್ ಇಂದ ಹಿಡಿದು ವೀಸಾ ಪ್ರಾಸೆಸ್, ಫ್ಲೈಟ್ ಟಿಕೆಟ್ ಎಲ್ಲಿ ಬುಕ್ ಮಾಡ್ಬೇಕು, ಅಕಾಮಿಡೇಷನ್ ಏನೇನ್ ಬುಕ್ ಮಾಡ್ಬೇಕು, ಅಲ್ಲಿ ಆ ದೇಶಕ್ಕೆ ಹೋದಾಗ ಯಾವ್ಯಾವ ಜಾಗ ನೋಡ್ಬೇಕು, ಎಷ್ಟು ಖರ್ಚಾಗತ್ತೆ, ಈ ತರ ಕಂಪ್ಲೀಟ್ A to Z ಇಂಟರ್ನ್ಯಾಷನಲ್ ಟ್ರಾವೆಲ್ಗೆ ನಿಮಗ್ ಬೇಕಾಗಿರುವಂತ ಇನ್ಫಾರ್ಮೇಶನ್ ನಾನ್ ಕೊಡ್ತೀನಿ ಅಲ್ವಾ. ಅದು ಅಲ್ಲದೆ ನಮ್ಮ ಚಾನೆಲ್ ಅಲ್ಲಿ ನಿಮಗೇನಾದ್ರೂ ಅಡಿಗೆ ಮಾಡೋಕೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ನನಗೆ ವೆಜ್ ರೆಸಿಪಿನ ರೂಪಾ ಪ್ರಭಾಕರ್ official @gmail.com ಈ ಇಮೇಲ್ಗೆ ವೆಜ್ ರೆಸಿಪಿ ಡೀಟೇಲ್ ಆಗಿ ಮೇಲ್ ಮಾಡಿದ್ರೆ ನನಗೆ ಅದಿಷ್ಟ ಆಯ್ತು ಅಂದ್ರೆ ನಾನೇ ಬಂದು ನಿಮ್ಮ ಮನೆಯಲ್ಲಿ ಶೂಟ್ ಮಾಡ್ತೀನಿ. ನೀವು ನನ್ನ ಚಾನಲ್ ಅಲ್ಲಿ ನನ್ನ ಜೊತೆನೆ ನಿಂತು ಅಡಿಗೆ ಮಾಡಬಹುದು ಅಲ್ವಾ. ಇದ್ರ ಜೊತೆಗೆ ನಮ್ಮ ಶೂಟಿಂಗ್ ವ್ಲಾಗ್ಸ್ ಮತ್ತೆ ನನ್ನ ದಿನನಿತ್ಯದಲ್ಲಿ ಯಾವ್ದಾದ್ರು ಒಂದು ಸ್ಪೆಷಲ್ ಒಕೇಶನ್ ಇತ್ತು ಅಂದ್ರೆ ಅದನ್ನ ನಿಮಗೆ ಶೂಟ್ ಮಾಡಿ ತೋರಿಸ್ತೀನಿ. ಅಂಡ್ ಆಲ್ಸೋ ನಾನು ಸಣ್ಣ ಪುಟ್ಟ ರೆಸಿಪಿಗಳನ್ನ ಮಾಡ್ತಿರ್ತೀನಿ, ಇಂಟ್ರೆಸ್ಟಿಂಗ್ ರೆಸಿಪೀಸ್ ಆಯ್ತಾ. ರೆಗ್ಯುಲರ್ ಆಗಿರೋದಕ್ಕಿಂತ ಸ್ವಲ್ಪ ಹಟ್ಗೆ ಒಂಚೂರು ಹೆಲ್ದಿ ಆಗಿರುವಂತ ರೆಸಿಪಿಗಳನ್ನ ಮನೇಲಿ ಕುಕ್ ಮಾಡಿದಾಗ ನಿಮಗ್ ತೋರಿಸ್ಬೇಕು ಅಂತ ಆಸೆ ಆಗಿ ಮಾಡ್ತಿರ್ತೀನಿ. ಸೊ ಇವತ್ತು ಏನಂತ ಹೇಳಿದ್ರೆ ನನ್ನ ವಿಡಿಯೋನಲ್ಲಿ ನಾನೇ ಕುಕ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಿಮ್ಗೆ ಅದೊಂದು ಹಿಂಟ್ ಕೊಟ್ಟೆ, ಸ್ವಲ್ಪ ಹೆಲ್ದಿ ಆಗಿರ್ಬೇಕು. ಜೊತೆನಲ್ಲಿ ಇವಾಗ ನನಗೆ ಅಂದ್ರೆ ಇವಾಗ 6th ಸ್ಟ್ಯಾಂಡರ್ಡ್ ಓದೋ ಮಗ ಅಲ್ವಾ ಅಲ್ಲಪ್ಪು. ಸೊ ಆತರ ಮಕ್ಕಳಿಗೆ ತರಕಾರಿಗಳು ತಿನ್ನಲ್ಲ ಆ ತರದವ್ರಿಗೆ ಒಂಚೂರು ಹೆಲ್ದಿ ಆಗು ಇರ್ಬೇಕು, ಟೇಸ್ಟಿ ಆಗು ಇರ್ಬೇಕು, ಈ ತರ ರೆಸಿಪೀಸ್ ನ ತಲೆಯಲ್ಲಿ ಇಟ್ಕೊಂಡಿರ್ತೀನಲ್ವಾ. ಅಂಥದೇ ಒಂದು ರೆಸಿಪಿನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಬಂದು ಸಬ್ಸಿಗೆ ಸೊಪ್ಪಿನ ಚಟ್ನಿ ಪುಡಿ. ಎಸ್, ಸಬ್ಸಿಗೆ ಸೊಪ್ಪಿನ ಚಟ್ನಿ ಪುಡಿ. ಅದನ್ನ ಹೇಗ್ ಮಾಡೋದು, ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲಾನು ಡೀಟೇಲ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನ್ ಗೊತ್ತಾ, ಅಡ್ಗೆ ಮನೆ ಆಗಿರಬಹುದು ಅಥವಾ ಮನೆಗೆ ಓವರ್ ಆಲ್ ಏನಾದ್ರೂ ಒಂದು ಹೊಸದನ್ನ ಅಪ್ಗ್ರೇಡ್ ಮಾಡ್ತಾ ಇರ್ಬೇಕು, ಹೊಸ ಐಟಮ್ ನೋಡಿದಾಗ ಇಷ್ಟ ಆಗಿ ಪರ್ಚೇಸ್ ಮಾಡೋದು ಇದು ಮಾಮೂಲಿ ಅಲ್ವಾ. ಸೊ ಅದೇ ತರ ನಾನು ಇತ್ತೀಚೆಗೆ ಒಂದಷ್ಟು ಕುಕ್ವೇರ್ ಅನ್ನ ಪರ್ಚೇಸ್ ಮಾಡಿದೆ. ಸೊ ಆ ಕುಕ್ವೇರ್ ಅನ್ನು ಯೂಸ್ ಮಾಡಿ ಇವತ್ತು ನಿಮಗೆ ರೆಸಿಪಿನ ತೋರಿಸ್ತೀನಿ. ಹಾಗಿದ್ರೆ ತಡ ಯಾಕೆ, ಶುರು ಮಾಡ್ಕೊಂಡ್ಬಿಡೋಣ ಬನ್ನಿ. ಓಕೆ, ನಾನು ನಿಮ್ಗೆ ಹೇಳ್ದೆ ಹೊಸ ಕುಕ್ವೇರ್ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದೀನಿ ಅಂತ. ನೋಡಿ ಇದೆ ಅದು. ಇದೆಲ್ಲ ಬಂದು ಅಗ್ಯಾರೋದು ಎಲಿಗೆಂಟ್ ರೇಂಜ್ ಆಯ್ತಾ. ನಾನು ಇದನ್ನೆಲ್ಲ ರೀಸೆಂಟ್ ಆಗಿ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದೆ. ಆ ಲಿಂಕ್ ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡಬಹುದು. ಓಕೆ, ಇದು ಬಂದು ನಾನ್ ಸ್ಟಿಕ್ ಫ್ರೈಯಿಂಗ್ ಪ್ಯಾನ್, ಇದು ನಾನ್ ಸ್ಟಿಕ್ ತವ, ನಾನ್ ಸ್ಟಿಕ್ ಕಡಾಯಿಗಳು ವಿತ್ ಲಿಡ್ ಬರುತ್ತೆ ಇದು. ಸೊ ಒಂದು 26 ಸೆಂಟಿಮೀಟರ್, ಒಂದು 24 ಸೆಂಟಿಮೀಟರ್. ಸೊ ಈಗ ಇದರಲ್ಲಿ ಒಂದಷ್ಟನ್ನು ಉಪಯೋಗಿಸ್ಕೊಂಡು ನಾನು ಚಟ್ನಿ ಪುಡಿ ಮಾಡ್ತೀನಿ. ಈ ಪ್ರಾಡಕ್ಟ್ಸ್ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇರ್ತೀನಿ, ಅಂದ್ರೆ ಹೇಗೆ ಯೂಸ್ ಮಾಡ್ಬೇಕು, ಯಾಕೆ ಯೂಸ್ ಮಾಡ್ಬೇಕು, ಇದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಜೊತೆನಲ್ಲಿ ಡೀಟೇಲ್ ರೆಸಿಪಿ ಕೊಡ್ತೀನಿ. ಹಾಗಿದ್ರೆ ತಡ ಯಾಕೆ, ಬನ್ನಿ ನಮ್ಮ ಅಡ್ಗೆ ಮನೆಗೆ ಹೋಗೋಣ. ಓಕೆ, ಅಡ್ಗೆ ಮನೆಗೆ ಬಂದಾಯ್ತು. ಸಬ್ಸಿಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನಗೆ ಈ ರೆಸಿಪಿನ ಯಾರು ಹೇಳ್ಕೊಟ್ರು ಅಂತ ಹೇಳ್ತೀನಿ. ಗಂಗೆ ಗೌರಿ ಸೀರಿಯಲ್ ಮಾಡ್ತಿರೋದು ನಿಮಗೆ ಗೊತ್ತೇ ಇದೆ, ಉದಯ ಟಿವಿ. ಅದರದ್ದು ಬ್ಲಾಗ್ ಕೂಡ ಮಾಡಿದೆ, ನೋಡಿ ಆ ಎಪಿಸೋಡ್ ನ. ಸೊ ಅಲ್ಲಿ ನಾನು ಡಬ್ಬಿಂಗ್ ಮಾಡಕ್ ಹೋಗ್ತೀನಿ ಆಯ್ತಾ. ಡಬ್ಬಿಂಗ್ ಸ್ಟುಡಿಯೋ ನೋಡಿ ಶಾರದಾ ಅವ್ರು ಸಿಕ್ಬಿಟ್ಟು ನನಗೆ ಈ ರೆಸಿಪಿನ ಹೇಳ್ಕೊಟ್ರು. ಸೊ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನೋಡಿ, ಇದೇ ಲೋಟ ಮೆಜರ್ಮೆಂಟ್ ತಗೊಂಡಿದ್ದೀನಿ. 1 ಲೋಟ ಕಡಲೆಬೇಳೆ, 1 ಲೋಟ ಉದ್ದಿನ ಬೇಳೆ, 1 ಲೋಟ ಒಣಮೆಣಸಿನ್ಕಾಯಿ ನಾನು ಗುಂಟೂರು ಹಾಕ್ತಾ ಇದ್ದೀನಿ, ಸೊ ಖಾರ ಇರುತ್ತೆ. ಹುಣಸೆ ಹಣ್ಣು ಅಂಡ್ ಒಣ ಕೊಬ್ಬರಿ ಅಂಡ್ ಮುಖ್ಯವಾಗಿ ಸ್ಟಾರ್ ಆಫ್ ದ ಚಟ್ನಿ ಪುಡಿ ಸಬ್ಸಿಗೆ ಸೊಪ್ಪು. ಸಬ್ಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಒಣಗಿಸಿ ಆಮೇಲೆ ರೋಸ್ಟ್ ಮಾಡಿ ಇಟ್ಕೊಂಡಿದೀನಿ. ಅಂದ್ರೆ ಹುರಿದ್ಬಿಟ್ಟು ಡ್ರೈ ರೋಸ್ಟ್ ಮಾಡಿ ಚೆನ್ನಾಗಿ ಸ್ವಲ್ಪ ಗರ್ಗರಿ ಆಗೋ ಹಾಗೆ ನೋಡಿ, ಹಿಂಗಂದ್ರೆ ಹಿಂಗೆ ನೋಡಿ ಪುಡಿ ಆಗೋಂಗೆ ಗರ್ಗರಿಯಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿದೀನಿ. ಜೊತೆನಲ್ಲಿ ಉಪ್ಪು, ಬೆಲ್ಲ ಅಂಡ್ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಇಂಗು. ಓಕೆ, ಸೊ ಹಾಗಿದ್ರೆ ಶುರು ಮಾಡೋಣ ಬನ್ನಿ. ನಾನೀಗ ಚಟ್ನಿ ಪುಡಿ ಹುರಿಯೋದಕ್ಕೆ ಅಗ್ಯಾರೋ ಎಲಿಗೆಂಟ್ ನಾನ್ ಸ್ಟಿಕ್ ಫ್ರೈಯಿಂಗ್ ಪ್ಯಾನ್ ತಗೊಳ್ತಾ ಇದ್ದೀನಿ. ಈ ಫ್ರೈಯಿಂಗ್ ಪ್ಯಾನ್ ಕೆಪಾಸಿಟಿ ಬಂದು 2.25 ಲೀಟರ್ಸ್, 24 ಸೆಂಟಿಮೀಟರ್ ಡಯಾಮೀಟರ್ ಇದೆ. ಇದೇನಂತ ಹೇಳಿದ್ರೆ ಇಂಡಕ್ಷನ್ ಮತ್ತೆ ಗ್ಯಾಸ್ ಸ್ಟವ್ ಎರಡ್ರ ಮೇಲೂ ಆರಾಮಾಗಿ ಯೂಸ್ ಮಾಡಬಹುದು. ಇದರಲ್ಲಿ ಕೂಲ್ ಟಚ್ ಹ್ಯಾಂಡಲ್ ಇರೋದ್ರಿಂದ ಹ್ಯಾಂಡಲ್ ಬಿಸಿ ಆಗಲ್ಲ ಅಂಡ್ ಗ್ರಾನೈಟ್ ಫಿನಿಶ್ ಇದರಲ್ಲಿದೆ. 4 mm ಥಿಕ್ನೆಸ್ ಇದಾಗಿದ್ದು ಫ್ರೈಯಿಂಗ್ಗೆ, ಕುಕಿಂಗ್ಗೆ ಎಲ್ಲಾನು ಆರಾಮಾಗಿ ಯೂಸ್ ಮಾಡಬಹುದು. ಫಸ್ಟ್ ನಾನು ಕಡಲೆಬೇಳೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಒಂದು 1 ನಿಮಿಷ ಫ್ರೈ ಮಾಡಿದ್ಮೇಲೆ ಅದಕ್ಕೆ ಉದ್ದಿನ ಬೇಳೆ ಹಾಕಿ 2 ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೊಂಡು ಆಮೇಲೆ ಒಣಮೆಣಸಿನ್ಕಾಯಿ ಹಾಕಿ ಹುರಿಬೇಕು.
ಈ ನಾನ್ ಸ್ಟಿಕ್ ಫ್ರೈಯಿಂಗ್ ಪ್ಯಾನ್ ಅಲ್ಲಿ 5 ಲೇಯರ್ ಕೋಟಿಂಗ್ ಇದೆ. ಸುಪೀರಿಯರ್ ನಾನ್ ಸ್ಟಿಕ್ ಕೋಟೆಡ್ ಸರ್ಫೇಸ್ ಇರೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಡ್ಯೂರಬಲ್ ಇದು. ರಿವೆಟೆಡ್ ಹ್ಯಾಂಡಲ್ ಇರೋದ್ರಿಂದ ಬಾಳಿಕೆ ಚೆನ್ನಾಗಿ ಬರುತ್ತೆ. ಜೊತೆನಲ್ಲಿ ಈ ಪ್ರಾಡಕ್ಟ್ ನನಗೆ 2 ವರ್ಷ ವಾರಂಟಿ ಜೊತೆ ಸಿಗ್ತಾ ಇದೆ. ಲಾಸ್ಟ್ ಅಲ್ಲಿ ಆಫ್ ಮಾಡಿಬಿಟ್ಟು ಸ್ವಲ್ಪ ಹುಣಸೆ ಹಣ್ಣು ಮತ್ತೆ ಒಣಕೊಬ್ಬರಿ 2 ಸೇರಿಸಿ ಬೆಚ್ಚಗೆ ಮಾಡ್ಕೋಬೇಕು. ಚಟ್ನಿ ಪುಡಿ ಜೊತೆಗೆ ನಾನು ಇನ್ನು ಇವತ್ತು ತಿಂಡಿ ತಿಂದಿಲ್ಲ ಆಯ್ತಾ. ನೋಡಿ ಈ ಲೆವೆಲ್ಗೆ ಇದನ್ನ ಹುರ್ಕೊಂಡ್ಮೇಲೆ ಇದು ತಣ್ಣಗಾಗೋದಕ್ಕೆ ಬಿಡಬೇಕು. ಸೊ ನಾನು ತಿಂಡಿ ತಿಂದಿಲ್ಲ ಅಂತ ಹೇಳಿದೆ, ನಾನು ಇವತ್ತು ರವೆ ರೊಟ್ಟಿ ಮಾಡಿದ್ದೀನಿ. ಸೊ ರೊಟ್ಟಿನ ತಟ್ಕೋಬೇಕು. ಹಾಗಾಗಿ ನಾನ್ ಸ್ಟಿಕ್ ತವದ ಮೇಲೆ ನಿಮಗೆ ರೊಟ್ಟಿ ತಟ್ಕೊಂಡು ತೋರಿಸ್ತೀನಿ. ಈ ಎಲಿಗೆಂಟ್ ನಾನ್ ಸ್ಟಿಕ್ ತವ ಬಂದು 28 ಸೆಂಟಿಮೀಟರ್ ಡಯಾಮೀಟರ್ ಇದೆ. ಅಂಡ್ ಇದು ಸಹ ನೀವು ಇಂಡಕ್ಷನ್ ಮತ್ತೆ ಗ್ಯಾಸ್ ಸ್ಟವ್ ಎರಡರ ಮೇಲೂ ಇಡಬಹುದು. ಬಿಕಾಸ್ ನೋಡಿ ಫ್ಲಾಟ್ ಬೇಸ್ ಇದೆ. ಅಂಡ್ ಇದರಲ್ಲೂ ಕೂಡ ರಿವೆಟೆಡ್ ಕೂಲ್ ಟಚ್ ಹ್ಯಾಂಡಲ್ ಇದೆ. ಅಂಡ್ 4 mm ಥಿಕ್ನೆಸ್ ಇರೋದ್ರಿಂದ ಇದ್ರ ಮೇಲೆ ಆರಾಮಾಗಿ ದೋಸೆ, ರೊಟ್ಟಿ, ಚಪಾತಿ ಎಲ್ಲದನ್ನು ನೀಟಾಗಿ ಕುಕ್ ಮಾಡಬಹುದು. ನೋಡಿ ರೊಟ್ಟಿನ ಹೀಗೆ ಕೈಯಲ್ಲೇ ತಟ್ತಾ ಇದ್ದೀನಿ. ಈ ರವೆ ರೊಟ್ಟಿಗೆ ನಾನು ಮೀಡಿಯಂ ರವೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ ಇಷ್ಟೇ ಹಾಕಿರೋದು. ಈ ಅಗ್ಯಾರೋ ಎಲಿಗೆಂಟ್ ನಾನ್ ಸ್ಟಿಕ್ ಕುಕ್ವೇರ್ಗಳೇನಿದೆ ಇದೆಲ್ಲಾನು PFOA ಫ್ರೀ. ಅಂಡ್ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರಬೇಕು, ನಾನ್ ಸ್ಟಿಕ್ಗೆ ನಾವು ಯಾವುದೇ ಕಾರಣಕ್ಕೂ ಸ್ಟೀಲ್ ಯುಟೆನ್ಸಿಲ್ಸ್ ನ ಯೂಸ್ ಮಾಡಬಾರ್ದು. ಆದಷ್ಟು ಈ ನಾನ್ ಸ್ಟಿಕ್ ಕೋಟಿಂಗ್ ಹೋಗದೆ ಇರುವಂಥ ವುಡನ್ ಸ್ಪ್ಯಾಚುಲಾಸು ಇಂಥದ್ದು ಯೂಸ್ ಮಾಡಿದ್ರೇನೆ ಬೆಟರ್. ನಾನು ರೊಟ್ಟಿಗೆ ಎಣ್ಣೆ ಬಳಸ್ತಾ ಇಲ್ಲ. ನೀವು ಬೇಕಾದ್ರೆ ಒಂಚೂರು ಎಣ್ಣೆನ ಹಾಕೋಬಹುದು. ನೋಡಿ ಒಂದೇ ಒಂದು ಡ್ರಾಪ್ ಎಣ್ಣೆನೂ ಇಲ್ಲದೆ ಗರಿ ಗರಿಯಾಗಿ ರೊಟ್ಟಿ ರೆಡಿ ಆಗಿದೆ. ಓಕೆ, ಒಂದು ರೊಟ್ಟಿ ತಿಂದಿದ್ದಾಯ್ತು. ಏನಂದ್ರೆ ಆಲಾಪು ಮಧ್ಯಾಹ್ನ ಬರೋ ಅಷ್ಟರೊಳಗೆ ಅಡುಗೆನೂ ರೆಡಿ ಇರ್ಬೇಕಲ್ವಾ. ಸೊ ಮಲ್ಟಿ ಟಾಸ್ಕಿಂಗ್, ನಾವು ಸೈಮಲ್ಟೇನಿಯಸ್ ಆಗಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗೇನಂತ ಹೇಳಿದ್ರೆ ನಾನು ಮೂಲಂಗಿ ಮತ್ತೆ ಬೇಳೆನ ಬೇಯಿಸ್ಕೊಂಡಿದ್ದೀನಿ. ಅದನ್ನ ಹುಳಿ ಮಾಡಕ್ಕೆ ಕುದಿಯಕ್ಕೆ ಇಟ್ಬಿಡೋಣ. ಓಕೆ, ಈ ಎಲಿಗೆಂಟ್ ನಾನ್ ಸ್ಟಿಕ್ ಕಡಾಯಿ ಬಂದು ನೋಡಿ ಗ್ಲಾಸ್ ಲಿಡ್ ಜೊತೆಗೆ ಬರುತ್ತೆ. ಗ್ಲಾಸ್ ಲಿಡ್ ಹ್ಯಾಂಡಲ್ ಆಗಿರಬಹುದು, ಲಿಡ್ ಆಗಿರಬಹುದು, ಸಖತ್ ಸ್ಟಡಿ ಆಗಿ ಸೂಪರ್ ಕ್ವಾಲಿಟಿದಾಗಿದೆ. ಅಂಡ್ ಇದು ಬಂದು ನಿಮಗೆ 3.5 ಲೀಟರ್ ಕೆಪಾಸಿಟಿ ಅಂಡ್ 26 ಸೆಂಟಿಮೀಟರ್ ಡಯಾಮೀಟರ್. ಇದನ್ನು ಸಹ ನೀವು ಗ್ಯಾಸ್ ಸ್ಟವ್ ಮತ್ತೆ ಇಂಡಕ್ಷನ್ ಸ್ಟವ್ ಎರಡರ ಮೇಲೂ ಯೂಸ್ ಮಾಡಬಹುದು. ಅಂಡ್ ಇದಕ್ಕೆ ಸ್ಟರ್ಡಿ ಹ್ಯಾಂಡಲ್ಸ್ ಇದೆ. ಅಂಡ್ ಆಲ್ಸೋ ಇಟ್ ಇಸ್ ಕೂಲ್ ಟಚ್ ಹ್ಯಾಂಡಲ್ ಆಯ್ತಾ. ಅಂಡ್ ಇದು ಬಂದು 3 mm ಥಿಕ್ನೆಸ್ ಇದೆ. ಈಗ ನಾನು ಹುಳಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಈ ದೊಡ್ಡ ಅಂದ್ರೆ 3.5 ಲೀಟರ್ ಕೆಪಾಸಿಟಿನ ಕಡಾಯಿ ಇಟ್ಕೊಂಡಿದ್ದೀನಿ ಆಯ್ತಾ. ನೀವು ಇದರಲ್ಲಿ ಡ್ರೈ ಸಬ್ಜಿ, ಗ್ರೇವಿ, ಡೀಪ್ ಫ್ರೈಯಿಂಗು ಎಲ್ಲ ಥರದ ಕುಕ್ಕಿಂಗ್ನು ಆರಾಮಾಗಿ ಮಾಡಬಹುದು. ಈ ಒಂದು ಎಲಿಗೆಂಟ್ ನಾನ್ ಸ್ಟಿಕ್ ಕುಕ್ವೇರ್ಗಳೇನಿದೆ ಎಲ್ಲದೂ ನನಗೆ 2 years ವಾರಂಟಿ ಜೊತೆ ಸಿಕ್ಕಿದೆ. ಅಂಡ್ ಈಗಾಗಲೇ ನಾನು ಹೇಳಿರೋ ಹಾಗೆ ಇದೆಲ್ಲಾನು PFOA ಫ್ರೀ. ಓಕೆ, ಮೂಲಂಗಿ ಹುಳಿ ರೆಡಿ ಆಗೋಯ್ತು. ತಣ್ಣಗಾಗಿರೋ ಈ ಇಂಗ್ರೀಡಿಯೆಂಟ್ಸ್ಗೆ ಒಂಚೂರು ಉಪ್ಪು ಬೆಲ್ಲ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ರೋಸ್ಟ್ ಮಾಡ್ಕೊಂಡಿರುವಂತ ಸಬ್ಸಿಗೆ ಸೊಪ್ಪು ಹಾಕಿ ಸುಮ್ಮನೆ ಒಂದ್ 2 ಸಲ ಡರ್ ಅನ್ಸ್ಬೇಕು. ಓಕೆನಾ, ಯಾಕಂದ್ರೆ ಚಟ್ನಿ ಪುಡಿ ತುಂಬಾ ನುಣ್ಣಗಾಗಬಾರ್ದು, ತರ್ತರಿಯಾಗಿರ್ಬೇಕು, ಅವಾಗಲೇ ರುಚಿ ಜಾಸ್ತಿ. ನಾವು ಯಾವಾಗಲೂ ನಾನ್ ಸ್ಟಿಕ್ ಕುಕ್ವೇರ್ಸ್ ಯೂಸ್ ಮಾಡುವಾಗ ಸಿಮ್ ಅಥವಾ ಮೀಡಿಯಂ ಫ್ಲೇಮಲ್ಲೇ ಕುಕ್ ಮಾಡಿದ್ರೆ ತುಂಬಾ ಒಳ್ಳೇದು. ನೋಡಿ ಈಗ ನಾನೀಗ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕೊಂಡು ಇಂಗು ಹಾಕಿ ತರ್ತರಿಯಾಗಿ ರುಬ್ಬಿಟ್ಕೊಂಡಿರೋ ಅಂತ ಚಟ್ನಿ ಪುಡಿನ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಈಗ ನಾನು ಯೂಸ್ ಮಾಡ್ತಾ ಇರೋ ಕಡಾಯಿಗೂ ಗ್ಲಾಸ್ ಲಿಡ್ ಇದೆ. ಅಂಡ್ ಇದು ಬಂದು 2.5 ಲೀಟರ್ ಕೆಪಾಸಿಟಿ, 24 ಸೆಂಟಿಮೀಟರ್ ಡಯಾಮೀಟರ್. ಇದು ಗ್ರೆನೈಟ್ ಫಿನಿಶ್ ಇರುವಂತದ್ದು. ಜೊತೆಗೆ 5 ಲೇಯರ್ಡ್ ನಾನ್ ಸ್ಟಿಕ್ ಕೋಟಿಂಗ್ ಇದೆ. ಸಾಕಷ್ಟು ಡೆಪ್ತ್ ಇರೋದ್ರಿಂದ ಇದರಲ್ಲಿ ನೀವು ಎಲ್ಲಾ ತರದ ಕುಕಿಂಗು, ಫ್ರೈಯಿಂಗು, ಡೀಪ್ ಫ್ರೈ ಎಲ್ಲ ಮಾಡಬಹುದು. ಈ ಎಲ್ಲಾ ನಾನ್ ಸ್ಟಿಕ್ ಕುಕ್ವೇರ್ಗಳದ್ದು ಕ್ಲೀನಿಂಗು, ಮೇಂಟೆನೆನ್ಸು ಎಲ್ಲ ತುಂಬಾ ಈಸಿ. ಕ್ಲೀನ್ ಮಾಡುವಾಗ ನೀವು ಒಂದು ನೆನ್ಪಿಟ್ಕೋಬೇಕಾಗಿರೋದು ಏನಂದ್ರೆ ಯಾವುದೇ ಕಾರಣಕ್ಕೂ ಶಾರ್ಪ್ ಆಗಿರೋಂಥ ಅಂದ್ರೆ ಈ ಸ್ಟೇನ್ಲೆಸ್ ಸ್ಟೀಲ್ದು ಈ ಥರದನ್ನೆಲ್ಲ ಯೂಸ್ ಮಾಡದೆ ಸಾಫ್ಟ್ ಆಗಿರೋಂಥ ಸ್ಪಾಂಜ್ ಅಲ್ಲಿ ವಾಶ್ ಮಾಡಿ ಆಮೇಲೆ ಕ್ಲಾತ್ ಅಲ್ಲಿ ಡ್ರೈ ಮಾಡಿಬಿಟ್ರೆ ಸಾಕು. ನೋಡಿ ಚಟ್ನಿ ಪುಡಿಗೆ ಆಲ್ರೆಡಿ ನಾವು ಹುರಿದಿರೋ ಅಂತ ಇಂಗ್ರೀಡಿಯೆಂಟ್ಸೇ ಹಾಕಿರೋದ್ರಿಂದ ಒಂದ್ 2 ರಿಂದ 3 ನಿಮಿಷ ಚೆನ್ನಾಗಿ ಬಿಸಿ ಆಗೋ ಹಾಗೆ ಹುರ್ಕೊಂಡ್ರೆ ಸಾಕು. ಸೂಪರ್ ಟೇಸ್ಟಿ ಆಗಿರೋ ಹೆಲ್ದಿ ಆಗಿರೋ ಸಬ್ಸಿಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ. ಓಕೆ, ರೊಟ್ಟಿ ತಿಂದಿದ್ದಾಯ್ತು, ಚಟ್ನಿ ಪುಡಿ ರೆಡಿ ಆಗಿದ್ದಾಯ್ತು, ಮುಲ್ಲಂಗಿ ಹುಳಿನೂ ರೆಡಿ ಆಗೋಯ್ತು. ಸೊ ನೋಡಿದ್ರಿ ಅಲ್ವಾ, ಅಗ್ಯಾರೋ ಎಲಿಗೆಂಟ್ ಕುಕ್ವೇರ್ ನ ಯೂಸ್ ಮಾಡಿ ಇವತ್ತು ಏನೆಲ್ಲ ಮಾಡಿದೆ ಅಂತ. ಅದು ಫ್ರೈಯಿಂಗ್ ಪ್ಯಾನ್ ಆಗಿರಬಹುದು, ತವಾ ಆಗಿರಬಹುದು, ಕಡಾಯಿಗಳಾಗಿರಬಹುದು, ಎಲ್ಲದ್ರದ್ದು ಡೀಟೇಲ್ ಇನ್ಫಾರ್ಮೇಶನ್ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ನಾನು ಇದನ್ನ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸಿಗೆ ಸೊಪ್ಪಿನ ಚಟ್ನಿ ಪುಡಿ ರೆಸಿಪಿನ ಟ್ರೈ ಮಾಡಿ ನಿಮಗೆ ಹೇಗೆ ಅನ್ಸ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಂಬಿದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.